ಒಂದು ಸೆಕೆಂಡ್. ಏನ್ರಿ ಯಾಕೆ ನೋಡ್ದಕ್ಕ? ಏನಿಲ್ಲ, ನಿನ್ನೆ ನೀವು ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಮಾತಾಡಿದ್ರಿ, ತಾಯಂದಿರಿಗೆಲ್ಲ ಕ್ರೆಡಿಟ್ಸು ಕೊಟ್ರಿ. ಎಲ್ಲೋ ಗಂಡು ಮಕ್ಕಳಿಗೆ ಅಪ್ಪಂದಿರಿಗೆ ಸ್ವಲ್ಪ ಅನ್ಯಾಯ ಮಾಡಿಬಿಟ್ರಿ. ಸಿ ಐ ನೋ, ತಾಯಿ ಮಗುನ 9 ತಿಂಗಳು ಹೊತ್ತು ಹೇರ್ತಾಳೆ, ಆದರೆ ತಂದೆ ಬರೀ ಮಕ್ಕಳನ್ನಷ್ಟೇ ಅಲ್ಲ, ತಾಯಿನ, ಇಡೀ ಮನೆ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಇಡೀ ಜೀವನ ಅವನು ಕಷ್ಟಪಡ್ತಾನೆ. ಅಮ್ಮ ದೇವರಾದರೆ ಅಪ್ಪ ದೇವರು, ಎಲ್ಲ ಭಾರನೂ ಹೊರ್ತಾನೆ. ನೋಡಿ, ಮಗು ಹುಡ್ತಿದ್ದಂಗೆ ಎಲ್ಲರ ಕಣ್ಣು ಮಗು ಮೇಲಿರುತ್ತೆ. ಅಮ್ಮಂದಿರು ಬಂದು ಕೇಳ್ತಾರೆ ಇಲ್ಲ ಓಕೆನಾ ಅಂತ, ಆದರೆ ಅಪ್ಪನಿಗೆ ಯಾರೂ ಕೇಳಲ್ಲ. ಆದರೂ ಅಪ್ಪ ಸೈಲೆಂಟಾಗಿ ಒಂದು ಕೈಯಲ್ಲಿ ಮಗು, ಇನ್ನೊಂದು ಕೈಯಲ್ಲಿ ಹೆಂಡತಿ, ಇಬ್ಬರ ಮಧ್ಯದಲ್ಲಿ ನಿಂತ್ಕೊಂಡು ಅವರಿಬ್ಬರಿಗೂ ಬೆಂಬಲ ಕೊಡ್ತಾನೆ. ಅಪ್ಪ ಅನ್ನೋ ನಂಬಿಕೆ ಮೇಲೇ ಒಂದು ಮನೆ ನಡೆಯೋದು. ಮನೇಲಿ ಎಲ್ಲರೂ ದಣದ ಮೇಲೆ ಮಲಗ್ತಾರೆ, ಆದರೆ ಅಪ್ಪ ಎಲ್ಲರೂ ನೆಮ್ಮದಿಯಾಗಿ ಮಲಗಿದಾರೋ ಇಲ್ವೋ ಅಂತ ಚೆಕ್ ಮಾಡಿದ ಮೇಲೆ ತಾನು ಕಣ್ಣು ಮುಚ್ತಾನೆ. ಅಪ್ಪನಿಗೆ ದಣು ಅನ್ನೋದೇ ಇರೋದಿಲ್ಲ, ಫಿಸಿಕಲಿ ಆ್ಯಂಡ್ ಮೆಂಟಲಿ. ಮನೆಯಿಂದ ಆಚೆ ಹೋದ್ಮೇಲೆ ಅವನ ಯುದ್ಧ ಅವನಿಗೆ ಮಾತ್ರ ಹೊತ್ತು. ಅಮ್ಮಂದಿರ ಬಗ್ಗೆ ಮಾತಾಡಿ ಅಂದರೆ ಎಲ್ಲರೂ ನಾನ್ ಸ್ಟಾಪಾಗಿ ಮಾತಾಡ್ತಾರೆ, ಪದಗಳೇ ಸಾಲಲ್ಲ ಅಂತ ಹೇಳ್ತಾರೆ. ಬಟ್ ಅಪ್ಪನ ಬಗ್ಗೆ ಮಾತಾಡಿ ಅಂತ ಕೂಡಲೇ 4 ಲೈನ್ ಮಾತಾಡ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ. ಬಟ್ ಅಪ್ಪ ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ, ಯಾಕಂದರೆ ಅವನ ಪ್ರೀತಿ ಯಾವಾಗಲೂ ಸದ್ದು ಮಾಡದೆ ನಮ್ಮ ಜೊತೆಲೇ ನಮ್ಮ ನೆರಳಾಗಿರುತ್ತೆ, ನಮ್ಗೆ ಆಶ್ರಯ ಕೊಡುತ್ತೆ. ಅಮ್ಮ ಮನೆ ಆದರೆ ಅಪ್ಪ ಅದರ ಅಡಿಪಾಯ, ಅದು ನಾವು ಯಾವತ್ತೂ ಮರಿಬಾರ್ದು. ಮದರ್ಸ್ ಎಷ್ಟು ಗ್ರೇಟು, ಫಾದರ್ಸು ಅಷ್ಟೇ ಗ್ರೇಟು. ಇನ್ಫ್ಯಾಕ್ಟ್ ನನಗೆ ಕೇಳಿದ್ರೆ ಅಪ್ಪಂದಿರು ಸ್ವಲ್ಪ ಜಾಸ್ತಿನೇ ಗ್ರೇಟು. ನೀವು ಇಷ್ಟೊಂದು ಹೊಗಳ್ತಾರ ನೋಡಿದ್ರೆ ಏನೋ ನನ್ನಿಂದ ದೊಡ್ಡ ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಗೌತಮ್ ಅವರೇ, ಗಿಫ್ಟ್ ಬೇಕಿದ್ರೆ ನಾನೇ ಬಾಯ್ಬಿಟ್ಟು ಕೇಳ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ನನ್ನ ಜೊತೆಲಿದ್ದೀರಾ ಅಂದರೆ ನನಗಿನ್ಯಾವ ಗಿಫ್ಟು ಬೇಡ. ಯು ನೋ ವಾಟ್ ದಿಸ್ ಸೇ, ಬೆಸ್ಟ್ ಹಸ್ಬೆಂಡ್ಸ್ ಕೆನಾಟ್ ಬಿ ಬೆಸ್ಟ್ ಫಾದರ್ಸ್ ಅಂತ. ಬಟ್ ನನಗೆ ಕೇಳಿದ್ರೆ ನಾನು ಅದು ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ನೀವು ನನಗೆ ಒಂದೊಳ್ಳೆ ಗಂಡ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಅಪ್ಪನೂ ಸಹ. ಆ್ಯಂಡ್ ಅದು ತುಂಬಾ ದೊಡ್ಡ ವಿಷಯ. ಕೆಲವರು ಮನೆ ಕಟ್ತಾರೆ, ಕೆಲವರು ಉಳಿಸ್ತಾರೆ. ನನ್ನ ಪಾಲಿಗೆ ನೀವೆರಡು ಮಾಡಿದ್ದೀರ. ಥ್ಯಾಂಕ್ ಯು. ಬೆಳಗ್ಗೆ ನೀವು ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ಬಿಟ್ರೆ ನಾನು ಆಫೀಸ್ಗೆ ಹೋಗಿ ಕೆಲಸ ಹೆಂಗೆ ಮಾಡಲಿ? ಭೂಮಿಕಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಹೌದಾ? ವೆರಿ ಗುಡ್, ಥ್ಯಾಂಕ್ ಗಾಡ್. ತುಂಬ ಸಿಹಿ ಸುದ್ದಿ ಹೇಳಿದ್ರಿ, ಒಳ್ಳೆ ವಿಷಯ. ಓಕೆ, ನಾನು ಸ್ವಲ್ಪ ಹೊತ್ತಲ್ಲಿ ಕಾಲ್ ಬ್ಯಾಕ್ ಮಾಡ್ತೀನಿ. ಗೆಳೆಯ, ಪರ್ಸವ್ರು ಬಂದಿದ್ದಾರೆ, ಇಂಟರ್ವ್ಯೂ ರೆಡಿ ಮಾಡ್ಕೋತಿದ್ದಾರೆ. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ನನಗೊಂದು ಸಣ್ಣ ಡೌಟ್ ಕಣ. ಏನಪ್ಪ? ಈಗ ಈ ಪ್ರಾಜೆಕ್ಟ್ ಏನು ಲಾಂಚ್ ಮಾಡ್ತಿದ್ಯಲ್ಲ, ಇದು ಸರ್ವಿಸ್ ಓರಿಯೆಂಟೆಡ್. ಹಾಗಾಗಿ ಇಡೀ ಪ್ರಪಂಚದಲ್ಲಿ ನಿನಗೆ ಒಳ್ಳೆ ಹೆಸರು ಬರುತ್ತೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇದ್ರ ಮುಖಾಂತರ ನೀನೇನು ಮಾಡ್ತಾ ಇದೆಯಾ ಜನಗಳಿಗೆ ಗೊತ್ತಾಗುತ್ತೆ, ಖುಷಿನೇ. ಅಟ್ ದಿ ಸೇಮ್ ಟೈಮ್ ಈ ವಿಷಯ ನಮ್ಮ ಬಿಸ್ನೆಸ್ ರೈವಲ್ಸ್ಗೂ ಗೊತ್ತಾಗುತ್ತಲ್ಲ, ಅದು ನನಗೆ ಟೆನ್ಷನ್ ಆಗ್ತಾ ಇರೋದು. ಒಂದು ವೇಳೆ ಅವ್ರು ಈ ವಿಷಯನ ಕಾಪಿ ಮಾಡಿ ನಿನಗಿಂತ ಬೇಗ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ? ಇದು ರಿಜಿಸ್ಟ್ರೇಷನ್ನು, ಲೀಗಲ್ ಕ್ಲಿಯರೆನ್ಸ್ ಎಲ್ಲ ಆಗಿದೆ ಅಲ್ಲಪ್ಪ? ಓ, ಅದೆಲ್ಲ ಕನ್ಫರ್ಮ್ ಆಯ್ತಪ್ಪ. ಲೀಗಲಿ ಎಲ್ಲ ಕ್ಲಿಯರೆನ್ಸು ಸಿಕ್ಕಿದೆ, ಟೆನ್ಷನ್ ಬೇಡ. ಓಕೆ ನೋಡೋ, ಕಾಪಿ ಮಾಡಿದ್ರೆ ಏನೋ ಐಡಿಯಾ ಕಾಪಿ ಮಾಡ್ಬೋದು, ಕೆಲಸ ಕಾಪಿ ಮಾಡೋಕ್ಕಾಗುತ್ತೇನೋ? ಈಗ ಈ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮೆಂಟಾಲಿಟಿ ಎಲ್ರಿಗೂ ಇರಲ್ಲ ಕಣ. ಎಲ್ರಿಗೂ ದುಡ್ಡು ಮಾಡಬೇಕು ಅಂತಲೇ ಇರುತ್ತೆ. ನಮ್ಮಷ್ಟು ಕಾಯೋ ತಾಳ್ಮೆ ಎಲ್ರಿಗೂ ಇರಲ್ಲ.
ಒಂದು ವೇಳೆ ಇದಕ್ಕೂ ಮೀರಿ ಏನಾದರೂ ಮಾಡಿದ್ರೆ ಮಾಡಲಿ ಬಿಡಪ್ಪ, ಏನು ಮಾಡೋಕ್ಕಾಗುತ್ತೆ. ಜನಕ್ಕೆ ಒಳ್ಳೆಯದಾದರೆ ಅಷ್ಟೇ ಸಾಕು. ಹೆಸರು ಉಳಿಯೋದಲ್ಲ ಕಣೋ ಇಂಪಾರ್ಟೆಂಟು, ನಂಬಿಕೆ ಉಳಿಸ್ಕೋಬೇಕು, ಅದು ಮುಖ್ಯ. ನಂಬಿಕೆ ಯಾರು ಉಳಿಸ್ಕೋತಾರಲ್ಲ ಅವರು ಮಾರ್ಕೆಟಲ್ಲಿ ಉಳ್ಕೋತಾರೆ. ಈ ಮಾರ್ಕೆಟ್ ಒಂಥರ ಜರಡಿ ಇದ್ದಾಗೆ, ಜೊಳ್ಳು ಪೊಳ್ಳು ಎಲ್ಲನೂ ಜರಡಿ ಆಡ್ಬಿಡುತ್ತೆ. ಕೊನೆಗೆ ಉಳ್ಕೊಳ್ಳೋದು ಒಳ್ಳೆಯದು ಮಾತ್ರ, ಅದಂತೂ ಸತ್ಯ. ನೋಡೋ, ಪ್ರಾಮಾಣಿಕವಾಗಿ ನಾವು ನಮ್ಮ ಕೆಲಸ ಮಾಡೋಣ, ಉಳಿದಿದ್ದನ್ನು ಮಾರ್ಕೆಟಿಗೆ ಮಾಡೋಣ. ನಾನಂತೂ ಒಂದು ನಂಬಿದ್ದೀನಿ ಆನಂದ, ಜನ ಯಾರನ್ನು ಯಾವುದನ್ನು ನಂಬ್ತಾರಲ್ಲ ಅದೇ ಗೆಲ್ಲೋದು, ಅದೇ ಉಳಿಯೋದು, ಅದೇ ಬಾಳೋದು. ಈಗ ಕಾಂಪಿಟೇಷನ್ ಇಲ್ಲ ಅಂದರೆ ಹೇಗೋ ಬೆಳೆಯೋಕ್ಕೆ ಸಾಧ್ಯ? ಈ ರನ್ನಿಂಗ್ ರೇಸಲ್ಲಿ ಒಬ್ಬನೇ ಓಡಿ ಫಸ್ಟ್ ಪ್ರೈಸ್ ತೊಗೊಳಂಗಿರುತ್ತೆ, ಅದಕ್ಕಿಂತ ಓಡದೇ ಇರೋದೇ ಬೆಸ್ಟ್ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಗೆಳೆಯ, ಎನರ್ಜಿ ಸೇವ್ ಆಗುತ್ತೆ. ಒಂದು ನಿಮಿಷ. ಓ ಹಾಂ, ಭೂಮಿಕಾ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಮಾತಾಡಿ ಬಂದೆ, ಒಂದು ನಿಮಿಷ. ಹೇಳಿ ಭೂಮಿಕಾ ಅವರೇ. ಹಲೋ, ಏನು ಮಾಡ್ತಿದ್ದೀರಾ? ಅದೇ ಒಂದು ಆ್ಯಪ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ಅದರದ್ದು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡೋಣ ಅಂತ, ಅದೇ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಾನು ಆಮೇಲೆ ಫೋನ್ ಮಾಡಲಾ? ಏನಾದರೂ ವಿಷಯ ಇತ್ತಾ? ಇಲ್ಲ ಇಲ್ಲ ಹಾಗೇನಿಲ್ಲ, ನಿಮ್ಮ ನೆನಪಾಯಿತು ಅದಕ್ಕೆ ಕಾಲ್ ಮಾಡಿದೆ. ಎನಿವೇಸ್ ಇಟ್ಸ್ ಓಕೆ, ಆಮೇಲೆ ಕಾಲ್ ಮಾಡುವಂತೆ, ಬಾಯ್. ಓ ಸರಿ ಸರಿ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಏನೋ ಗೊತ್ತಿಲ್ಲಪ್ಪ, ಬೆಳಗಿಂದ ಸೈಲೆಂಟಾಗಿದ್ದಾರೆ. ಬಟ್ ಯಾರು ಗೊತ್ತೇ ಯುದ್ಧ ಯಾವಾಗ ಶುರು ಆಗುತ್ತೆ ಅಂತ ಯಾವುದಕ್ಕೂ ಪ್ರಿಪೇರ್ ಆಗಿರಬೇಕಲ್ವಾ? ಹಾಗೇನಾದರೂ ಆದರೆ ನಾನು ನಿಮಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಸರಿ, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಬಾಯ್ ಬಾಯ್ ಬಾಯ್. ಸರಿ ಸರಿ, ನಾನು ಇಲ್ಲಿ ಕೆಲಸ ಮುಗಿಸ್ಕೋತೀನಿ. ಒಂದು ಸಿಹಿ ಸುದ್ದಿ ಹೇಳೋಣ ಅಂತಂದರೆ ಇವ್ರ ಫೋನ್ ಬ್ಯುಸಿ ಬರ್ತಿದೆಯಲ್ಲ. ಅರೆ, ಏನು ಅಖಿಲಾಂಡೇಶ್ವರಿ ಅವ್ರು ಫೋನ್ ಮಾಡಿಬಿಟ್ಟಿದಾರಲ್ಲ? ಗೆಳೆಯ ರೆಡಿ ಇದೆ, ಬರ್ಬೋದು. ಅಖಿಲಾಂಡೇಶ್ವರಿ ಅವರು ಫೋನ್ ಮಾಡಿದ್ದಾರೆ. ನಾಟ್ ರೀಚಬಲ್ ಬರ್ತಾ ಇದೆ ಕಣೋ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಸರಿ ಬಿಡು, ಆಮೇಲೆ ನೋಡೋಣ. ಶೋ ಅಪ್ಪು, ಏನದು ಕೆಟ್ಟ ರೂಢಿ, ಇಡಲಿ ಅದನ್ನು. ಇಷ್ಟು ಸಲ ಹೇಳಿದ್ದೀನಿ ಹಿಂಗೆಲ್ಲ ಮಾಡಬಾರ್ದು ಅಂತ. ಮಮ್ಮಿ ನಂಗೆ ನೆಗಡಿ ಆಗಿದೆ ಮಮ್ಮಿ. ಅಯ್ಯೋ ಕೊಂದ, ಮಾತ್ರ ಇನ್ನು ಸ್ಕೂಲ್ ಶುರು ಆಗಿಲ್ವಲ್ಲ, ಅಷ್ಟೇ ಕಡೆ ಮಾಡ್ತಿದ್ಯಾ? ಇಲ್ಲ ಮಮ್ಮಿ, ನಿಜ. ಹೌದಾ, ಸರಿ ಓಕೆ, ನೀನು ಹಾಗೆಲ್ಲ ಮಾಡಬೇಡ. ನಾನು ಹೋಗಿ ನಾಪ್ಕಿನ್ ತೊಗೊಂಬರ್ತೀನಿ, ಸರಿನಾ? ಬಟ್ಟೆನೇ ತೊಗೊಂಬರ್ತೀನಿ ಜೊತೆಲಿ. ಮಮ್ಮಿ ನೋಡಿ ನೋಡಿ, ಮುಂಚೆ ಐಸ್ ಕ್ರೀಮ್ ತಿಂತಾ ಇದ್ದ, ನನಗೂ ಕೊಡ್ಸಿ ಮಮ್ಮಿ. ಕಂದ, ನಿನಗೆ ನೆಗಡಿ ಆಗಿದೆ ಅಂತ ಅವಳಿಗೆ ಗೊತ್ತಿಲ್ಲ, ಬಟ್ ನೀನು ಕೊಡೋದಕ್ಕಾಗಲ್ಲ. ಮುಂಚು ಅವ್ನ ಮುಂದೆ ತಿನ್ಬೇಡ, ಸರಿನಾ? ಅಮ್ಮ, ಅವನಿಗೆ ನೆಗಡಿ ಆದ್ರೆ ನಾನು ಯಾಕಮ್ಮ ಐಸ್ ಕ್ರೀಮ್ ತಿನ್ಬಾರ್ದು? ಅಲ್ಲ ಕಂದ, ನೀನು ಅವ್ನ ಮುಂದೆ ತಿಂದ್ರೆ ಅವ್ನಿಗೆ ಬೇಜಾರಾಗುತ್ತಲ್ವಾ? ಇಲ್ಲಿ ನೋಡು, ಮನೇಲಿ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ನಾವು ಕೇರ್ ಮಾಡಬೇಕು. ನೀನು ಅಕ್ಕ ಅಲ್ವಾ, ನೀನು ನಿನ್ನ ತಮ್ಮನಿಗೆ ಹೆಂಗೆ ಕೇರ್ ಮಾಡ್ಬೇಕು ಹೇಳು? ಫಸ್ಟ್ ಇದನ್ನು ಮುಗಿಸ್ಬಿಡ್ತೀನಮ್ಮ, ಆಮೇಲೆ ಕೇರ್ ಮಾಡ್ತೀನಿ.